ವೇದಿಕೆ ಮೇಲೆ ಆಸೀನರಾಗಿರುವ ಶೆಟ್ಟಿಯನ್ ಚೇರ್ಪರ್ಸನ್ ಡಾಕ್ಟರ್ ಶೆಟ್ಟಿಯನ್ ಹೋದ್ರವರು ರೆವರೆಂಡ್ ಡಾಕ್ಟರ್ ಧನ್ರಾಜ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ, ಡಾಕ್ಟರ್ ಕೋಶಿ ಅಲೆಕ್ಸಾಂಡರ್ ಫಾರ್ಮರ್ ಪ್ರೆಸಿಡೆಂಟ್, ರೆವರೆಂಡ್ ಸಾಲಮನ್ ರಾಜ್ ಪ್ರೆಸಿಡೆಂಟ್ ಆಫ್ YMCA Chitradurga, Mrs. Agnes chairperson of Women's Forum, Mr. Shalin Jeba Kumar regional secretary, all my lovely ladies here. Elrigu Women's Day celebration ya ಶುಭಾಶಯಗಳು. Women's Day ಅಂದ ಕೂಡಲೇ Women's Day ಅಂದ ಕೂಡಲೇ ನಮಗೆ ಯಾರ ನೆನಪು ಬರುತ್ತೆ? ಫಸ್ಟ್ ವಿಮೆನ್ಸ್ ಡೇ ಅಂತ ಹೇಳಿದ ಕೂಡಲೇ ಯಾರು ನೆನಪು ಬರುತ್ತೆ ನಮಗೆ? ಮದರ್ ತೆರೇಸಾ, ಓಕೆ. ಇಂದಿರಾ ಗಾಂಧಿ, ಅಮ್ಮ. ನಮ್ಗೆ ಫಸ್ಟ್ ನೆನಪು ಬರೋದೇ ಮಹಿಳೆ ಅಂತ ಹೇಳಿದ ಕೂಡ ಇದು ಅಮ್ಮ, ಓಕೆ. ಮತ್ತೆ ಜಯಲಲಿತಾ, ಎಸ್. ವಿಮೆನ್ಸ್ ಡೇ ಅಂತ ಹೇಳಿದ ಕೂಡ ಯಾರು ನೆನಪು ಬರುತ್ತೆ ನಮ್ಗೆ? ಕಲ್ಪನಾ ಚಾವ್ಲಾ, ಎಸ್. ಸುನಿತಾ ವಿಲಿಯಮ್ಸ್, ಯಾ, ಎಸ್. ಒನಕೆ ಒಬ್ಬವ, ನಾವಿರೋದೇ ಯಾವ ನಾಡಲ್ಲಿದ್ದೀವಿ? ಒನಕೆ ಒಬ್ಬವ ವೀರ ವನಿತೆಯ ನಾಡಲ್ಲಿದ್ದೀವಿ. ಸೊ ವಿ ಆರ್ ಪ್ರೌಡ್ ವುಮೆನ್, ಯಾ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಓಕೆ. ಇಂದಿರಾ ಗಾಂಧಿ ಸೆಕೆಂಡ್ ಟೈಮ್ ಶಿ ಇಸ್ ಕಮಿಂಗ್, ಆಫ್ ಕೋರ್ಸ್ 1966 ಅಲ್ಲೇ ಪ್ರಧಾನಮಂತ್ರಿಯಾಗಿ ನಮಗೆ ವಿಮೆನ್ ಕ್ಯಾನ್ ಅಚೀವ್ ಅಂತ ತೋರಿಸಿಕೊಟ್ಟವರು, ಓಕೆ. ನಿರ್ಮಲಾ, ಯಾ. ದೆನ್ ಮಾರ್ಗರೆಟ್ ಥ್ಯಾಚರ್, ಓಕೆ. ಕಿರಣ್ ಬೇಡಿ, ಯಾ. ನಿರ್ಮಲಾ ಸೀತಾರಾಮ್, ಎಸ್. ದ್ರೌಪದಿ ಮುರ್ಮು, ಎಸ್, ಓಕೆ. Annie Besant, yes. All women are in our families. PT Usha, yes. Okay. Who are the women we have forgotten? Mother Mary, yes. Do you remember? Okay, these are the women who made a limelight. They became famous through their daring courage. Good. But there are millions of, nearly lakhs of women who have become, who were killed because of dowry system. Do you remember? Maybe ಒಂದು 5-6 ದಶಕಗಳ ಹಿಂದೆ ಎಷ್ಟೊಂದು ಮಹಿಳೆಯರು ಈ ವರದಕ್ಷಿಣೆಯ ಕಿರುಕುಳದಿಂದ ಸಾವನ್ನಪ್ಪಿದ್ದಾರೆ. ಅವರ ನೆನಪಿಸಬೇಕಾ ಬೇಡವಾ? ನೆನಪಿಸಲೇಬೇಕು. ಓಕೆ. ಭ್ರೂಣ ಹತ್ಯೆ ಆಗಿರುವ ಮಕ್ಕಳಿಗೆ ಏನಾದ್ರು ಲೆಕ್ಕ ಇದೆಯಾ? ಲೆಕ್ಕ ಇಲ್ಲ. ಕಳೆದ ಒಂದು 5-6 ದಶಕಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹೆಣ್ಣು ಮಕ್ಕಳ ಹತ್ಯೆ ಆಗಿದೆ. ಅವರೆಲ್ಲರನ್ನು ನಾವು ನೆನಪಿಸುವುದು ಸೂಕ್ತವಾಗಿದೆ. ಯಾಕಂದ್ರೆ ವಿಮೆನ್ಸ್ ಡೇ ಅಂತ ಹೇಳಿ ಏನಕ್ಕಾಗಿ 20th ಸೆಂಚುರಿಯಲ್ಲಿ ಅಮೆರಿಕದಲ್ಲಿ ವಿಮೆನ್ಸ್ ಡೇ ಅನ್ನ ಪ್ರಥಮವಾಗಿ ಪ್ರಾರಂಭ ಮಾಡಿದ್ರು. ಇವಾಗ ಅಂತಾರಾಷ್ಟ್ರೀಯ ವಿಮೆನ್ಸ್ ಡೇ ಆಗಿ ಮಾರ್ಚ್ 8ರಂದು ನಾವು ಅದನ್ನ ಸೆಲೆಬ್ರೇಷನ್ ಆಚರಿಸುತ್ತಾ ಇದ್ದೀವಿ. ವಿಮೆನ್ಸ್ ಡೇ ಯಾಕೆ ವಿಮೆನ್ಸ್ ಡೇ ಅವ್ರಿಗೆ ಸೆಲೆಬ್ರೇಷನ್ ಮಾಡುವ ಅವಶ್ಯಕತೆ ಬಂತು? ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಪುರುಷರು ಎಷ್ಟಿದ್ದಾರ ಅಷ್ಟೇ ಹೆಣ್ಮಕ್ಳು ಕೂಡ ಇದ್ದಾರಲ್ವಾ? ಇದ್ದಾರಿಲ್ವಾ? ಸರಿ, ಹಾಫ್ ಆಫ್ ದ ಮೆನ್ ಆದ್ರೆ ಹಾಫ್ ವಿಮೆನ್ ಇದ್ರೂ ಕೂಡ ನಾವು ಬರೀ ಮದುವೆ ಆಗೋದು, ಮಕ್ಕಳನ್ನ ನೋಡೋದು, ಮನೆ ಕ್ಲೀನ್ ಮಾಡೋದು, ಅದು ಬಿಟ್ರೆ ಜಾಸ್ತಿಯಾಗಿ ನಮಗೆ ಲೀಡರ್ಶಿಪ್ ಅಲ್ಲಿ ನಮಗೆ ಆಪರ್ಚುನಿಟೀಸ್ ಸಿಗಲ್ಲ. ನಿಮ್ಮ ಇದರಲ್ಲಿ ನಿಮಗೆ ಲೇಡೀಸ್ಗೆ ಪ್ರೀಸ್ಟ್ ಆಗೋ ಆಪರ್ಚುನಿಟೀಸ್ ಇದೆ. ಮೊನ್ನೆ ಪಾಸ್ಟರ್ ಸಾಲಮನ್ ಮತ್ತೆ ಧನ್ರಾಜ್ ಆಂಟನಿ ಇನ್ವೈಟ್ ಮಾಡಕ್ಕೆ ಬಂದಾಗ ಜಸ್ಟ್ ನಾನು ಸ್ವಲ್ಪ ಆಗಿ ಮಾತಾಡಿದೆ. ಅಂದ್ರೆ ನಮ್ಮ ಕ್ಯಾಥಲಿಕ್ ಚರ್ಚ್ ಅಲ್ಲಿ ಅವರು ಹಿಂಜರಿತಾ ಇದ್ದಾರೆ. ಯಾಕಿರ್ಬೋದು? ಈಗ ಸ್ತ್ರೀಯರು ಪ್ರೀಸ್ಟ್ಗಳಾದ್ರೆ, ಗುರುಗಳಾದ್ರೆ ಏನಾಗುತ್ತೆ? ಭಯ ಪಡ್ತಾ ಇದ್ದಾರೆ, ಅವರು ಅಧಿಕಾರ ಹೋಗುತ್ತೆ ಅಲ್ವಾ? ಸೊ ಅದಕ್ಕಾಗಿ ಅವರು ಆಲ್ಮೋಸ್ಟ್ ಅದು ನಮ್ಮ ಪೋಪ್ ಫ್ರಾನ್ಸಿಸ್ ಅವರು ಪ್ರಯತ್ನ ಪಟ್ಟರು, ಅಲ್ಲೇ ಸ್ಟಾಪ್ ಮಾಡಿಬಿಟ್ರು. ಕಾರ್ಡಿನಲ್ಸ್ ಎಲ್ಲ ತುಂಬಾ ಅಗೇನ್ಸ್ಟ್ ಆಗಿದ್ರು. ಪರವಾಗಿಲ್ಲ. ಯಾವ ರೀತಿ ನೀವು ಹುಲ್ಲಿನ ಮೇಲೆ ನಡೆದಿದ್ದೀರಾ, ನಡೆದು ಏನಾಗುತ್ತೆ? ಹುಲ್ಲು ಅಲ್ಲಿ ಕೆಳಗಡೆ ಹೋಗುತ್ತೆ.
ನೆಕ್ಸ್ಟ್ ಡೇ ಹೋಗಿ ನೋಡಿ ಹೆಂಗಿರುತ್ತೆ ಹುಲ್ಲು ಮೇಲ್ ಬರುತ್ತೆ. ಅಂತ ಶಕ್ತಿ ಇರುವುದು ಈ ಮಹಿಳೆಯರಲ್ಲಿ. ಸೊ ನಿಮ್ಮೆಲ್ಲರಲ್ಲಿ ಕೂಡ ಆ ಶಕ್ತಿ ಇದೆ, ಹೌದಾ ಅಲ್ವಾ? ಸೊ ನಮ್ಮನ್ನು ಸಮಾಜ ಎಷ್ಟೇ ತುಳಿದ್ರು ಎದ್ದು ನಿಲ್ಲುವ ಶಕ್ತಿ ಇರುವುದು ಮಹಿಳೆಯರಿಗೆ. ಸೊ ಯಾರು ಏನೇ ಮಾಡ್ಲಿ ನಮ್ಮನ್ನ ನೆಲದಲ್ಲಿ ಇಡಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ, ಹೌದಾ ಅಲ್ವಾ? ಒಪ್ತಿರಲ್ಲ? ಸೊ ಓಕೆ. ಸೊ ವಿಮೆನ್ಸ್ ಡೇ ಅಂತ ಹೇಳಿದ ಕೂಡಲೇ ನಮಗೆ ವಿಮೆನ್ಸ್ ಡೇ ಮಾರ್ಚ್ 8ರಂದು ಮಾತ್ರ ಸೆಲೆಬ್ರೇಟ್ ಮಾಡಿದ್ರೆ ಸಾಕಾಗಲ್ಲ. ಪ್ರತಿದಿನವೂ ಕೂಡ ವಿಮೆನ್ಸ್ ಡೇ. ಒಂದು ಕುಟುಂಬದಲ್ಲಿ ಒಂದು ಅಮ್ಮ ಮಗುವಿಗೆ ಜನ್ಮ ಕೊಟ್ಟು ಮೃತರಾದ್ರೆ ಆ ಮಗು ಹೆಂಗ್ ಬೆಳೆಯುತ್ತೆ? ಅಮ್ಮ ಇದ್ದ ಫ್ಯಾಮಿಲಿಯಲ್ಲಿ ಮಗು ಹೆಂಗ್ ಬೆಳೆಯುತ್ತೆ ನಿಮ್ಗೆ ಗೊತ್ತಿದೆ. ಮಗುವಿಗೆ ಯಾರು ಎಷ್ಟೋ ಪ್ರೀತಿ ಕೊಟ್ಟರು ಕೂಡ ಅಮ್ಮ ಕೊಡುವ ಪ್ರೀತಿನ ಈ ಪ್ರಪಂಚದಲ್ಲಿ ಯಾರಿಗೂ ಕೊಡಕ್ಕಾಗಲ್ಲ. ಅದು ಒಂದು 100% ಸತ್ಯ ಆಗಿದೆ. ಸೊ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಪಾಸ್ಟರ್ ಸಾಲಮನ್ ರಾಜ್ ಮತ್ತೆ ಧನರಾಜ್